ಕೊನೆಗೂ ಸಿಗಲಿಲ್ಲ ದರ್ಶನ್ ಅವರಿಗೆ ಬೇಲ್. ಅಭಿಮಾನಿಗಳಿಗೆ ಭಾರಿ ನಿರಾಸೆ. ಇನ್ನೂ 1 ವರ್ಷ ದರ್ಶನ್ ಅವರು ಜೈಲಲ್ಲೇ ಇರಬೇಕು. ಅಷ್ಟಕ್ಕೂ ಡಿ ಬಾಸ್ ಅವರು ಯಾವಾಗ ರಿಲೀಸ್ ಆಗ್ತಾರೆ? ಸುಪ್ರೀಂ ಕೋರ್ಟ್ ನೀಡಿದಂತ ತೀರ್ಪೇನು? ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಕಷ್ಟು ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ರಿ. ದರ್ಶನ್ ಅವರಿಗೆ ಇವತ್ತು 100% ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಸಾಕಷ್ಟು ದಿನ ಆಯ್ತು, ಇವತ್ತಾದ್ರೂ ನಮ್ಮ ಬಾಸ್ ಆಚೆ ಬರ್ತಾರೆ ಅಂತ ಕಾಯ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ ನೀಡಿದಂತ ತೀರ್ಪು ಭಾರಿ ನಿರಾಶೆಯನ್ನು ಉಂಟು ಮಾಡಿದೆ. ಸುಪ್ರೀಂ ಕೋರ್ಟ್ ನೀಡಿರುವಂತ ತೀರ್ಪು ಏನೇನು ಅಂತ ನೋಡ್ತಾ ಹೋದ್ರೆ, ಸಾಕ್ಷಿಗಳ ವಿಚಾರಣೆಗೆ 1 ವರ್ಷವನ್ನ ಕಾಲಾವಕಾಶವನ್ನ ನೀಡಲಾಗಿದೆ. ಈ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಆದೇಶವನ್ನು ಹೊರಡಿಸಿದೆ. 2ನೇದಾಗಿ, ಸಾಕ್ಷ್ಯ ವಿಚಾರಣೆಯಲ್ಲಿ ಪ್ರಗತಿ ಆಗದಿದ್ದರೆ ಜಾಮೀನು ಅರ್ಜಿಯನ್ನು ಮತ್ತೆ ದರ್ಶನ್ ಅವರು ಸಲ್ಲಿಸಬಹುದು. 3ನೇದಾಗಿ, 1 ವರ್ಷದ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಕಟಿಸಿದೆ. ಇಷ್ಟು ದಿನ ಮಾಡಿರುವಂತಹ ವಿಚಾರಣಾ ವಿಳಂಬವನ್ನು ಇನ್ನು ಮುಂದೆ ಈ ರೀತಿಯಾಗಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದೆ. 60 ಸಾಕ್ಷಿಗಳ ವಿಚಾರಣೆ ಏನಿದೆ ಅತಿ ಶೀಘ್ರವಾಗಿ ಮುಗಿಸಬೇಕು. ವಿನಾಕಾರಣ ಅನಗತ್ಯ ಕಾರಣ ನೀಡಿ ಸಾಕ್ಷ್ಯ ವಿಚಾರಣೆಯನ್ನು ಮುಂದೂಡಬಾರದು. ಹೀಗೆ ಹಲವು ಪ್ರಸ್ತಾಪಗಳನ್ನು ಇಟ್ಟುಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ಒಂದು ತೀರ್ಪನ್ನು ಪ್ರಕಟಿಸಿದೆ. ಈ ಒಂದು ತೀರ್ಪು ಸಾಕಷ್ಟು ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ನಿರಾಶೆಯನ್ನು ಉಂಟು ಮಾಡಿದೆ. ಹಾಗಾಗಿ ಈ ಒಂದು ಕೇಸ್ನ ವಿಚಾರಣೆ ಅನ್ನುವಂಥದ್ದು ಮುಂದಿನ ವರ್ಷ ಅಂದರೆ 2027 ಮೇ 15ನೇ ತಾರೀಕಿನ ಒಳಗೆ ನಡೆಯಲಿದೆ. ಅಲ್ಲಿವರೆಗೂ ಕೂಡ ದರ್ಶನ್ ಅವರು ಜೈಲಲ್ಲೇ ಇರಬೇಕಾಗಿ ಇವಾಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ಒಂದು ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು. ಒಂದು ವೇಳೆ ಮುಂದಿನ ವರ್ಷ 2027 ಮೇ 15ನೇ ತಾರೀಕಿನ ಒಳಗಡೆಯಾಗಿ ಈ ಒಂದು ಸಾಕ್ಷ್ಯ ವಿಚಾರಣೆಯಲ್ಲಿ ಏನಾದರೂ ಮತ್ತೆ ವಿಳಂಬ ಆಯಿತು ಅಂತಂದರೆ ಅವಾಗ ಮತ್ತೆ ದರ್ಶನ್ ಸರ್ ಅವರು ಸುಪ್ರೀಂ ಕೋರ್ಟ್ಗೆ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅವಾಗ ಖಂಡಿತವಾಗ್ಲೂ ದರ್ಶನ್ ಅವರಿಗೆ ಬೇಲನ್ನು ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ಎಂದು ಇವತ್ತು ಪ್ರಕಟವಾದಂತಹ ಸುಪ್ರೀಂ ಕೋರ್ಟ್ನ ಆದೇಶ ಅನ್ನುವಂಥದ್ದು ಒಂದು ಮಹತ್ವವಾದ ಒಂದು ತೀರ್ಪನ್ನು ಪ್ರಕಟಿಸುವ ಮುಖಾಂತರ ಒಂದು ಖಡಕ್ಕಾದ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ಇವತ್ತು ಪ್ರಕಟವನ್ನು ಮಾಡಿರುವಂಥದ್ದು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಪ್ರತಿಯೊಂದು ಮಾಹಿತಿ ಅನ್ನೋಂಥದ್ದು ಈ ಒಂದು ಚಾನಲಲ್ಲಿ ನಿಮಗೋಸ್ಕರ ತರ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.